ಹಲೋ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನಿವತ್ತು ಲೆಮನ್ ರೈಸ್ದು ಇದು ತೋರಿಸೋಣ ಅಂತ ಹೇಳ್ಬಿಟ್ಟು, ಇದು ಪೌಡರ್ ಬರುತ್ತೆ, 10 ರೂಪಾಯಿ ಒಂದು ಪ್ಯಾಕೆಟ್. ಇದು ನಾನು ತಂದಿದ್ದೆ ಸುಮಾರು ಟೈಮ್ ಆಯಿತು. ಇವತ್ತು ಸ್ವಲ್ಪ ಅನ್ನ ಇತ್ತಲ್ಲ, ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತೇಳಿ ಹಾಗೆ ನಾನು ಒಂದು ವೀಡಿಯೋ ಮಾಡಿ ಹಾಕೋಣ. ಇದು ಬ್ಯಾಚುಲರ್ಸ್ಗೆ ತುಂಬ ಯೂಸ್ ಆಗ್ಬೋದು, ಅದಕ್ಕೋಸ್ಕರ ತೋರಿಸೋಣ ಅಂತೇಳಿ. ಇದು ನೋಡಿ, 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ತಕ್ಷಣ ಇದಕ್ಕೆ ನಿಮಗೆ ಶೇಂಗಾ ಬೀಜ ಬೇಕಂದರೆ ಹುರ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಇದನ್ನು ಹಾಕಿದ್ದೀನಿ ನಾನು. ಪೂರ ಹಾಕಿಬಿಟ್ಟು ಒಂದೇ ಒಂದು ಸಲ ಕಲಿಸ್ಕೊಳ್ಳೋದು. ರೈಸನ್ನು ಆ್ಯಡ್ ಮಾಡೋದು ಅಷ್ಟೇ. ಮಿಕ್ಕಿರೋ ಅನ್ನದಲ್ಲಿ ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸ್ಗಂತೂ ಕರೆಕ್ಟಾಗಿರುತ್ತೆ ಇದು. ನೋಡಿ, ಎಲ್ಲನೂ ಇರುತ್ತೆ ಇದರಲ್ಲಿ, ಏನು ಇದಿರಲ್ಲ, ಪೌಡ್ರ್ ಮಾಡಿರ್ತಾರೆ ಇದರಲ್ಲಿ. ಸ್ವಲ್ಪ ಉಪ್ಪನ್ನ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಇದಕ್ಕೆ ನಿಂಬೆಹಣ್ಣನ್ನು ಹೇಳ್ತೀನಿ. ನನಗೆ ಸ್ವಲ್ಪ ಹುಳಿ ಇದ್ದರೆ ಇಷ್ಟ ಆಗುತ್ತೆ ಇದಕ್ಕೆ. ಇದು ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತೀನಿ. ಶೇಂಗಾ ಬೀಜ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು, ನಾನು ಮಾಡಿಲ್ಲ. ಹಾಗೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ತೆಂಗಿನ ತುರಿ ಇದ್ಬಿಟ್ರೆ ತುಂಬ ಇಷ್ಟ, ಸೊ ಅದಕ್ಕೆ ಚೂರಿ ಚೆನ್ನಾಗಿದೆ. ನೀವು ಹಾಕ್ಕೊಳ್ಳದೆ ಇದ್ರೂ ಕೂಡ ಚೆನ್ನಾಗಿರುತ್ತೆ. ಇದು ಸಖತ್ತು ಟೇಸ್ಟ್ ಇದೆ, ಒಳ್ಳೆ ಹುಳುಗಿದೆ. ಇಷ್ಟೇ. ಇದರಲ್ಲಿ ಶೇಂಗಾ ಬೀಜ ಕೂಡ ಇದೆ, ನಿಮಗೆ ಬೇಕು ಜಾಸ್ತಿ ಅಂತಂದರೆ ಹಾಕ್ಕೋಬೋದು. ಈ ಥರ ಮಾಡ್ಕೊಳ್ತೀನಿ, ಎಷ್ಟು ಚೆನ್ನಾಗಿರುತ್ತೆ. ಬ್ಯಾಚುಲರ್ಸಿಗೆ ಮಾತ್ರ ಹೇಳಿ ಮಾಡಿಸಿದ್ದು. ಈಗ ನೋಡಿ, ಮಿಕ್ಕಿರೋ ಅನ್ನನೂ ಖಾಲಿ ಆಯಿತು, ತಿಂಡಿನೂ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.